ಹ್ಯಾಟ್ಸ್ ಆಫ್ ಗುರು, ನಿಜವಾಗ್ಲೂ ನಮಗೆಲ್ಲ ಈ ಒಂದು ಸೌಭಾಗ್ಯ ಇರಲಿಲ್ಲ. ಒಂದು ಯಕ್ಷಗಾನನ ಈ ಥರ ಥಿಯೇಟ್ರ್ ನೋಡೋ ಒಂದು ಅನುಭವ ಅಂದರೆ ಅದು ಬೇರೆಯೇ. ಅದರಲ್ಲೂ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ, ಆ ವೀರಚಂದ್ರಹಾಸ, ಏನು ಎಮೋಷನಲ್ಲು, ಏನು ಆ ವೀರತ್ವ, ಆಮೇಲೆ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ. ಪರ್ಫಾರ್ಮೆನ್ಸು ಆಮೇಲೆ ನೀವು ಮಾಡಿರೋ ರೀತಿ ಗುರು, ಸುಮಾರು ಎಷ್ಟೋ ಸೆಟ್ಗಳಾಕಿ ಆ ಸಿ ಜಿಗಳೆಲ್ಲ ಮಾಡಿ ಇಡೀ ಊರೂರೇ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತೆಲ್ಲ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ. ಎಲ್ಲ ಇದ್ದಾರ ಕಲಾವಿದರುಗಳು? ಅವ್ನು ಅದರಲ್ಲಿ ಆವೇಶದಲ್ಲೇ ನೋಡ್ಬೇಕು. ಅವನ್ನ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಂದು ಹೊಸ ಒಂದು ಅನುಭವ ನಿಜವಾಗ್ಲೂ ನಮ್ಮ ಜೀವನದಲ್ಲಿ. ನಿಜ ಹೇಳ್ಬೇಕಾದ್ರೆ ಒಂದು ಅದ್ಭುತವಾದಂಥ ಒಂದು ಅನುಭವ. ನಮ್ಮ ಒಂದು ಕಲ್ಚರ್ನ, ಆಮೇಲೆ ಆ ಒಂದು ಗ್ರ್ಯಾಂಜರ್ನ, ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬ ಅದ್ಭುತವಾಗಿ ನಿರೂಪಿಸಿದ್ದಾರೆ. ತುಂಬ ಖುಷಿ ಆಯಿತು ಸಿನಿಮಾ. ಹ್ಯಾಟ್ಸ್ ಆಫ್ ಗುರುವೆ, ನಿಜವಾಗ್ಲೂ ಆದಷ್ಟು ಬೇಗ ಪಾರ್ಟ್ 2 ಅಲ್ಲಿ ನಮಗೂ ಒಂದು ಸಣ್ಣ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನಿಜವಾಗ್ಲೂ. ದೇವರ ಆಶೀರ್ವಾದ ನಿಜವಾಗ್ಲೂ. ಪ್ರಯತ್ನ ಸರ್. ಸೂಪರ್ ಸೂಪರ್ ಗುರು, ಅದ್ಭುತ. 1 ವರ್ಷ ತಗೊಂಡಿದ್ದಾರೆ ಈ ಪಿಕ್ಚರ್ಗೆ. ಸೂಪರ್ ಗುರು. ವೀರಚಂದ್ರಹಾಸ ನೀವೊಂದು ಪಾರ್ಟ್ ನನಗೆ ಒಂದು ಚಿಕ್ಕ ಒಂದು ಏನಾದ್ರು ಪಾರ್ಟ್ ಮಾಡಿರಬೇಕು. ನಾನು ಕೂಡ ಮಿಸ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈಗ ಉಪ್ಪಿ ಸರ್ ಹೇಳ್ದಂಗೆ ಎಲ್ಲ ಕಲಾವಿದರು ಎಲ್ಲರೂ ದುಷ್ಟಬುದ್ಧಿ ಎಲ್ಲ ಕ್ಯಾರೆಕ್ಟರ್, ಚಂದ್ರಹಾಸ, ಹೀರೋಯಿನ್ನು, ಮೇಯ್ನು ಆ ಕಮಿಡಿಯನ್ಸು, ಅವ್ರ ಟೈಮಿಂಗು ತುಂಬ ಚೆನ್ನಾಗಿತ್ತು. ಹೆವಿ ಹಾರ್ಡ್ ವರ್ಕು. ಆ ಹಾರ್ಡ್ ವರ್ಕು, ರವಿ ಸರ್ ಅವ್ರಿಗಿರೋ ಆ ಪ್ಯಾಷನು, ಆ ಯಕ್ಷಗಾನ. ಈಗ ಯಕ್ಷಗಾನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಎಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ, ಉಪ್ಪಿ ಸರು ಮಾತಾಡ್ತಾ ಇದ್ವಿ, ಒಂದೊಂದು ಸೀನು, ಆ ಗ್ರಾಫಿಕ್ಸ್ ಆಗಿರಲಿ, ಪ್ಲಸ್ RR ಬಗ್ಗೆ, ಇವ್ರ ಬಗ್ಗೆ ಏನು ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ. ಇದರ ಬಗ್ಗೆ ತುಂಬ ಚೆನ್ನಾಗಿತ್ತು ಪಿಕ್ಚರು. 2.5 hours 3 hours ಸರ್? 2.5 hours ತುಂಬ ಚೆನ್ನಾಗಿದೆ. ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ಕು ಆ್ಯಂಡ್ ಗ್ರೇಟ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಎಲ್ಲ ಸ್ಕೂಲ್ಸಲ್ಲೂ ಕಾಲೇಜಸಲ್ಲೂ ಎಲ್ಲ ಈ ಪಿಕ್ಚರ್ನ ಹಾಕಬೇಕು. ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ. ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್. ಹ್ಯಾಟ್ಸ್ ಆಫ್ ಟು ರವಿ ಬಸ್ರು. ಕನ್ನಡಿಗನಾಗಿ, ಕರಾವಳಿಯವನಾಗಿ ನನ್ನ ಒಂದು ಕರ್ತವ್ಯನೂ ಆಗುತ್ತೆ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟ್ ಚಂದ್ರಹಾಸ. ಒಂದು ದುಷ್ಟ ಬುದ್ಧಿ ಇರೋನು ಯಾವ ರೀತಿ ಅವನೇ ಕೊಂದ್ಕೋತಾನೆ, ಒಂದು ಒಳ್ಳೆ ಇಂಟೆನ್ಷನ್ ಇರೋರು, ದೇವರ ಒಂದು ಆಶೀರ್ವಾದ ಇರೋನು ಎಲ್ಲ ಅಡೆತಡೆಗಳನ್ನು ಹೆಂಗೆ ದಾಟಿ ಬರ್ತಾನೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಅದ್ಭುತ ಚಂದ್ರಹಾಸದಲ್ಲಿ. ಮತ್ತು ಅಲ್ಲಿರೋಂಥ ಆ್ಯಕ್ಟರ್ಸ್, ಕಾಮಿಡಿ, ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಾವು ಆಟದಲ್ಲಿ ನೋಡಿದ್ವಿ, ಸ್ಕ್ರೀನಲ್ಲಿ ಇದು ಹೆಂಗೆ ಕಾಣುತ್ತೆ ಅನ್ನೋದೊಂದು ಕುತೂಹಲ ಇತ್ತು ನನಗೆ. ಬಟ್ ಅವ್ರು ಮಾಡಿರೋ CG ವರ್ಕು ಮತ್ತು ಅಲ್ಲಿರೋ ಕಾಮಿಡಿ ಟೈಮಿಂಗು ಮತ್ತು ಪದ ಬಳಕೆಗಳು, ಕನ್ನಡವನ್ನು ಅತಿ ಅದ್ಭುತವಾಗಿ ಉಪಯೋಗ ಮಾಡಿರುವಂಥದ್ದು. ಮತ್ತು ಹಾಡುಗಳು, ನಿಮ್ಮ ಬ್ಯಾಕ್ಗ್ರೌಂಡು ಹಾಡುಗಳಂತೂ ಒಂದು 20 ಹಾಡು ಇರ್ಬೋದಲ್ಲ ಸರ್? 70 ಹಾಡು, ಅದ್ಭುತ ಹಾಡುಗಳು. ಆ ವೈಬು ತುಂಬ ಖುಷಿ ಆಯಿತು. ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬ ದೊಡ್ಡವರು, ಕೆರೆಮನೆ ಶಿವರಾಮ ಹೆಗಡೆ ಅವರು, ಶಂಭು ಹೆಗಡೆ ಅವರು, ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು, ಕಾರಂತರು, ಮತ್ತು ಭಾಗವತರಂಥ ಕಾಳಿಂಗನೌಡ್ರು, ಈ ಥರ ಮಹಾನ್ ವ್ಯಕ್ತಿಗಳು ಇದನ್ನು ಇಷ್ಟು ದಿನ ಕೈ ಹಿಡಿದು ತೊಗೊಂಬರ್ತಾಯಿದ್ರು. ಈಗ ನಮ್ಮ ಜನ್ರೇಷನ್ಗೆ ಚಿತ್ರರಂಗದಲ್ಲಿ ರವಿ ಬಸ್ರೂರವ್ರು ತೊಗೊಂಬಂದಿದ್ದಾರೆ. ಅದನ್ನು ಕಂಡ್ರೆ ನಂಗೆ ಖುಷಿ ಆಗೋದು. ಯಾಕಂದರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತು ನಿಮ್ಮ ಊರ ಹೆಸರು ರವಿ ಬಸ್ರೂರ್. ಸೊ ಆ ಒಂದು ಗ್ರ್ಯಾಟಿಟ್ಯೂಡ್, ನಾವು ಬಂದ ದಾರಿನ ಯಾವತ್ತೂ ಮರಿಬಾರ್ದು, ನಾವು ಬಂದ ಜಾಗ, ನಮ್ಮ ಊರು, ನಮ್ಮ ವಾತಾವರಣ ಯಾವತ್ತೂ ಮರಿಬಾರ್ದು. ಅದನ್ನು ನೆನಪಿಸೋವಂಥ ವ್ಯಕ್ತಿಗಳಲ್ಲಿ ನೀವು ತುಂಬ ಅಗ್ರ ಸಾಲಲ್ಲಿ ನಿಂತಿರ್ತೀರ. ಚಂದ್ರಹಾಸ ಮಸ್ಟ್ ವಾಚ್. ಯಕ್ಷಗಾನ ಇಷ್ಟಪಡೋರು, ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದೆ ಇರೋರು ಬಂದು ನೋಡಿದ್ರೆ ಅದರ ಅಭಿರುಚಿ ನಿಮಗೆ ಡೆವಲಪ್ ಆಗ್ಬೋದು. ಮತ್ತು ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಟ್ ಫಾರ್ಮ್ ಬಂದು ಯಕ್ಷಗಾನ. ತುಂಬ ಆರ್ಟ್ ಫಾರ್ಮ್ಗಳಿದೆ ವರ್ಲ್ಡಲ್ಲಿ, ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಫಾರ್ಮ್ಸ್ ಬಂದು ಯಕ್ಷಗಾನ ಅಂತ ಹೇಳ್ಬೋದು. ಅದನ್ನು ಒಂದು ಸಿನಿಮಾ ಫಾರ್ಮೆಟಲ್ಲಿ ತೊಗೊಂಡು ಬರೋದು ಇಟ್ಸ್ ನಾಟ್ ಅಟ್ ಆಲ್ ಎ ಈಸಿ ಜಾಬ್. ಅದನ್ನು ತುಂಬ 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 ಚೆನ್ನಾಗಿ ಒಂದು ಯಕ್ಷಗಾನವನ್ನು ಸಿನಿಮಾ ಫಾರ್ಮೆಟಲ್ಲಿ ನೋಡೋ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ಸಾರ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಯು ಟು ಸರ್, ಫಸ್ಟ್ ಥಿಂಗ್. ಎರಡನೇದು
ಸಿನಿಮಾ ಅಂದರೆ ಜನರಲಿ ಒಂದು ಎಂಟರ್ಟೈನ್ಮೆಂಟು ಅಷ್ಟೇ, ಅದಕ್ಕೊಂದು ವ್ಯಾಲ್ಯೂ ಏನೇ ಇದ್ರೂ ನಾವು ಸಿನಿಮಾದವರು ಅಂತ ಡೆಫಿನೆಟ್ ಹೇಳ್ತೀನಿ. ಸಿನಿಮಾಗೆ ಒಂದು ಲಿಟ್ರೇಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇದರಲ್ಲಿ. ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನು ಎಷ್ಟು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು. ಸೊ ಈ ಸಿನಿಮಾನ ಲಿಟ್ರೇಚರ್ ಕ್ಯಾಟಗರಿಲಿ ನಾವು ಇಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ ನನಗೆ.